ಆದ್ಯಾ ಕೇಕ್ ತಂದಿದ್ಯಾ ಲಾಪ್ಲಿ ಬನ್ನಿ ಕಟ್ ಮಾಡೋಣ. ಕೇಕ್ ಕಟ್ ಮಾಡಿ. ಕೇಕು ಕಟ್ ಮಾಡ್ತೀನಿ. ಸಾರ್ಥಕ್ ಬರ್ಡೇ ಸಾಂಗ್ ಹಾಡಿಲ್ಲ, ಕ್ಯಾಂಡಲ್ ಲೈಟ್ ಮಾಡಿಲ್ಲ, ಅಷ್ಟು ಬೇಗ ಕೇಕ್ ಕಟ್ ಮಾಡ್ಬಿಟ್ರಿ. ಈಗ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸಾರ್ಥಕ್. ಸಾಕು ಬಿಡಿ ಹೋಗ್ಲಿ. ಅರ್ಥ ಆಯ್ತು. ಕ್ಯಾಮ್ರಾ ಹಚ್ತೀರಾ? ಈಗ ಹಚ್ತೀನಿ. ಇನ್ನೊಂದು ಇದು ಹಚ್ಬೇಕಾ? ಅಲ್ಲ, ನೀವು ಇಡೀ ಪ್ರೋಸೆಸ್ ಉಲ್ಟಾ ಮಾಡ್ತಾ ಇದ್ದೀರಾ. ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ? ಕಾಂಪ್ಲಿಕೇಟ್ ಎಲ್ಲ ಕಾಂಪ್ಲಿಕೇಟ್ ಆಗೋಯ್ತು. ಹೌದು, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅದೆಯಾ. ಅಲ್ಲ, ಏನು ಮಾತಾಡ್ತಿದ್ದೀರಾ ನೀವು? ಏನು ಕಾಂಪ್ಲಿಕೇಟು? ಹೌದು ಅದ್ಯಾ, ತುಂಬಾ ಕಾಂಪ್ಲಿಕೇಟ್ ಆಗಿದೆ. ರಾಜಣ್ಣ, ಕೇಕ್ ಕಟ್ ಮಾಡಿ ಸಾರ್ಥಕ್. ಕಟ್ ಮಾಡ್ತೀನಿ. ಸಾರ್ಥಕ್, ನೀವೇ ತಿಂತಾ ಇದ್ದೀರಾ? ಹ್ಞೂ, ನಂದೇ ಅಲ್ಲ ಬರ್ಡೇ. ಸಾರ್ಥಕ್, ಓಹ್, ನೀನು ತಿನ್ಸ್ಬೇಕಲ್ಲ. ಏನು ಬೇಡ, ನಾನೇ ತಿನ್ನಿಸ್ತೀನಿ. ಏ ಸುಮ್ಮನೆ ನಿಂತ್ಕೊಳ್ಳೆ. ಎಲ್ಲ ಕಾಂಪ್ಲಿಕೇಟೆಡ್ ಆಗಿ ಉಲ್ಟಂ ಪಲ್ಟಾ ಆಗೋಗಿದೆ. ಎಲ್ಲ ಮುಗಿದ್ಮೇಲೆ ಚೆನ್ನಾಗಿ ತಿನ್ನೋಣ. ಈಗ ಚಪ್ಪಾಳೆ ತಟ್ಟೋಣ. ಎಲ್ಲಿ ಹೋಗ್ತಿದ್ಯಾ? ವಾಶ್ರೂಮ್ಗೆ ಸಾರ್ಥಕ್. ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಎಲ್ಲರೂ ವಾಶ್ರೂಮ್ಗೆ ಹೋಗ್ತಾರೆ. ಪದೇ ಪದೇ ಹಂಗಿಲ್ಲ, ವಾಶ್ರೂಮ್ ಹೋಗ್ಬಾರ್ದು ಬಂದು. ಸಾರ್ಥಕ್, ಏನಾಗಿದೆ ನಿಮ್ಗೆ? ಎಷ್ಟು ಕುಡ್ದಿದ್ದೀರಾ? ಚೇಚೆ, ಇಷ್ಟೇ ಕುಡ್ದಿದ್ದು. ಅದು ಇಷ್ಟಿಷ್ಟಾಗಿ ಇಷ್ಟ ಆಗಿರುತ್ತೆ ಅಲ್ವಾ? ಕಾವೇರಿ ಮಾಡ ಸುಂದಿರು. ಸಾರ್ಥಕ್, ನೋಡು, ಗೊತ್ತು ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಒಂದು ಬರ್ತ್ಡೇ ಅಲ್ವಾ, ಇಲ್ಲೇ ಇರಬೇಕು. ಸಾರ್ಥಕ್, ಇದಕ್ಕೆ ದಾನೆ ಮಾಡಲ್ಲ. ಮರಳು ಮಂಗಳೂರು ಮೀನು ಮರಳು ಏನಿಲ್ಲ, ನಂಗೆ ಒಂದು 5 ನಿಮಿಷ ಫೀಲ್ ಮಾಡಕ್ಕೂ ಬಿಡೋದಪ್ಪ.
ಏನಿಲ್ಲ ಸುಮ್ಮನೆ ಎಂಥದ್ದು ಇಲ್ಲ ಸೌಂಡು ನಾನು ಸ್ಟೆಪ್ಪು ಯಾರು ಬಂದಿದ್ರು ಇಲ್ಲಿ? ಏನ್ ನಡೀತಾ ಇದೆ? ಯಾರಿದ್ದಲ್ಲ ಕುಡಿದಿರ ನೀನ ಸುಮ್ಮನಿರು. ನನಗೆ ನೋಡಿ ಇವತ್ತು ಜ್ಞಾನೋದಯ ಆಯಿತು. ನಂತ ಹೆಂಡತಿ ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು, ಚಾನ್ಸೇ ಇಲ್ಲ. ಕುಡ್ದೋರು ಹೆಂಗ್ ಆಡ್ತಾರೆ ಅಂತ ಕೇಳಿದ್ದೆ, ಬಟ್ ಇವತ್ತು ನೋಡ್ತಾ ಇದ್ದೀನಿ. ಕರೆಕ್ಟ್. ಸಾರ್ಥಕ್, ಅವಾಗ ಬರುವಾಗ ಡೋರ್ ಕ್ಲೋಸ್ ಆಗಿತ್ತು. ಅದು ಗಾಳಿಗೆ ನೆಕ್ಸ್ಟ್ ಟೈಮ್ ಇಲ್ಲಿ ಬರ್ಲೆ ಅಪ್ಪಾಗ ಒಂದಿರೋದು ಮಾರಿ ಹಬ್ಬ. ಆದ್ಯಾ ಆಗ್ಲಿ ಏನೋ ಹೇಳ್ದಲ್ಲ, ಅದನ್ನ ಕನ್ನಡದಲ್ಲಿ ಹೇಳು. ನೆಕ್ಸ್ಟ್ ಟೈಮ್ ಕುಡೀರಿ, ಅವಾಗಿದೆ ನಿಮಗೆ ಮಾರಿ ಹಬ್ಬ ಅಂದೆ. ಮಾರಿ ಹಬ್ಬ ಹೌದು, ಅದೇ ತಾನೇ ನಡೀತಿರೋದೀಗ, ಮಾರಿ ಹಬ್ಬ. ಮತ್ತೆ ಇನ್ನೊಂದೇನೋ ಮರಳೋ ಏನೋ ಅಂದಲ್ಲ, ಏನದು? ನಿಮಗೆ ಹುಚ್ಚು ಅಂತ ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೌದು ಕರೆಕ್ಟ್, ಅದು ಹುಚ್ಚೆ. ಅಲ್ಲ ಹೆಂಡತಿ, ಗಂಡಾಗಿ ನಾನು ಇರ್ಬೇಕಾದ್ರೆ ನೀವು ಲಗೇಜ್ ಹೊರದ, ಏನ್ ತಮಾಷೆನಾ? ಅಂದ್ರೆ ನಾನು ನಿಮ್ಮನ್ನ ಲಗೇಜ್ ಹೊರಕ್ಕೆ ಮದ್ವೆ ಆಗಿದ್ದೀನಿ ಅಂತನಾ? ಅದ್ ಸರಿ, ನನ್ನ ಕೈಲಿ ಯಾವ ಲಗೇಜ್ ಇರ್ಲಿಲ್ವಲ್ಲ. ಅದನ್ನೆಲ್ಲ ಇಟ್ಕೊಂಡಿದ್ದು ಅದಿತಿ ಮತ್ತೆ ಅಮೂಲ್ಯ ಅಲ್ವಾ? ಅದಕ್ಕೆ ಹೇಳೋದು ಜಾಸ್ತಿ ಕುಡಿಬೇಡಿ ಅಂತ. ಗಂಟೆಗಟ್ಲೆ ಕುಡ್ದಿದ್ದೀರಾ ಅಲ್ವಾ? ನಾನ್ ನಿಮ್ ಹೆಂಡತಿ ಆರ್ತಿ ಅನ್ನೋದಾದ್ರೂ ನೆನ್ಪಿದ್ಯಾ? ಅಯ್ಯೋ, ಯಾರಿಲ್ಲ ಅಂದಿದ್ದು, ನೀವೇ ನನ್ನ ಡಕ್ಕಿನಿ. ಆದ್ರೆ ನಾನು ಹೇಳ್ತಿರೋದು, ಒಂದ್ ಶಾಪಿಂದ ಇನ್ನೊಂದ್ ಶಾಪ್ ಹೋಗ್ಬೇಕಾದ್ರೆ ಬಟ್ಟೆಗಳ ಬ್ಯಾಗ್ನ ನೀವೇ ಇಟ್ಕೊಂಡಿರ್ತೀರಲ್ವಾ, ಆ ಭಾರನ ನೀವು ಹೊತ್ಕೊಂಡಾಗ ನನ್ನ ಹಾರ್ಟ್ಗೆ ಇಲ್ಲಿ ಭಾರ ಆಗುತ್ತಲ್ವಾ, ಅದನ್ನ ಹೇಳಕ್ ಬಂದೆ, ನಾನಿದ್ದೀನಲ್ಲ ಅಂತ. ಅಲ್ಲ, ನಾನಾಗೆ ಕರೆದ್ರು ಕೂಡ ಶಾಪಿಂಗ್ ಬರಲ್ಲ ನೀವು. ಇವಾಗ ನೋಡಿದ್ರೆ ಮಸ್ಕ ಹೊಡಿತಿದ್ದೀರಲ್ಲ, ಅಂದ್ರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ಒಂದ್ ನಿಮಿಷ ಬಂದೆ. ಅದು ವಿಕ್ಕಿ, ಇದೇನಿದು? ಇದ್ದಕ್ಕಿದ್ದಾಗೆ ನಮ್ಮನೇಲಿ ಕರೆಂಟ್ ಹೋಯ್ತಲ್ಲ? ಹೌದು, ನಮ್ಮನೇಲಿ ಹೆಂಗ್ ಕರೆಂಟ್ ಹೊರಟು? ಅಲ್ಲ ವಿಕ್ಕಿ, ಕರೆಂಟ್ ಹೋದ್ರು ನಮ್ಮನೇಲಿ ಇನ್ವರ್ಟರ್ ಇದೆ, ಅದು ಕೆಟ್ರು ಸೋಲಾರ್ ಇದೆ ಅಲ್ವಾ? ಇಷ್ಟೆಲ್ಲ ಇದ್ದು ಕರೆಂಟ್ ಹೋಗಕ್ಕೆ ಹೇಗ್ ಸಾಧ್ಯ? ಹೇಗಾದ್ರೂ ಆಗಿರ್ಲಿ, ಆದ್ರೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ. ನೀವು ಬನ್ನಿ, ಬಾಲ್ಕನಿಗೆ ಹೋಗೋಣ. ಒಳಗಡೆ ಕತ್ಲು, ಹೊರಗಡೆ ಬೆಳಕು, ಸಖತ್ ರೊಮ್ಯಾಂಟಿಕ್ ಆಗಿರುತ್ತೆ. 200-year-old ವಿಸ್ಕಿ ಸ್ಕಾಚ್ ತರ. ಹೋಗಿ ವಿಕ್ಕಿ, ನಿಮ್ದು ಯಾವಾಗ್ಲೂ ಇದೇ ಆಯ್ತು, ಪೋಲಿ ಗಂಡ ಆಗ್ಬಿಟ್ಟಿದ್ದೀರಾ ನೀವು. ಹೌದೌದು, ಪೋಲಿ ಗಂಡ ಆಗ್ಬಿಟ್ಟಿದೀನಿ. ಬಂದೆ. ಹೈ, ಕರೆಂಟ್ ಬಂತು, ಕರೆಂಟ್ ಬಂತು. ಅಲ್ಲ ವಿಕ್ಕಿ, ನೀವ್ ಆಗ್ಲೇ ಇದೇ ತರ ಅಲ್ಲೋದಾಗ ಕರೆಂಟ್ ಹೋಯ್ತು, ಮತ್ತೆ ಈಗ ಇದೇ ತರ ಅಲ್ಲೋದಾಗ ಕರೆಂಟ್ ಬಂತು, ಹೇಗಿದೆಲ್ಲ? ನೀವ್ ಯಾಕೆ ಶರ್ಲಾಕ್ ಹೋಮ್ಸ್ ನೋಡ್ಬಿಟ್ಟಿದ್ದೀರಾ? ಶರ್ಲಾಕ್ ಹೋಮ್ಸ್? ಯಾರದು? ಅವ್ರು ಯಾರೋ ಡಿಟೆಕ್ಟಿವ್. ಬನ್ನಿ, ಇವಾಗೇನು ಬಾಲ್ಕನಿಗೆ ಬರಲ್ವಾ ನೀವು? ಸರಿ, ಬೇಡ ಇಲ್ಲೇ ನಾನು ಹೋಗ್ತೀನಿ. ನೀವ್ ಯಾಕೋ ಇವತ್ತು ತುಂಬಾ ವಿಚಿತ್ರವಾಗಿ ಆಡ್ತಿದ್ದೀರಪ್ಪ. ನೀವು ಶರ್ಲಾಕ್ ಹೋಮ್ಸ್, 007, ಜೇಮ್ಸ್ ಬಾಂಡ್, ಆಪರೇಷನ್ ಡೈಮಂಡ್ ರಾಕೆಟ್ ಎಲ್ಲ ನೋಡ್ಬಿಟ್ಟು ಡಿಟೆಕ್ಟಿವ್ ಆಗ್ಬಿಟ್ಟಿದ್ರಾ? ನೀವು ಬನ್ನಿ, ರೆಸ್ಟ್ ಮಾಡಿ. ಬೇಡ ನಿಂತ್ಕೊಂಡು ರೆಸ್ಟ್ ಮಾಡ್ಬೋದು. ಬಂದೆ, ಒಂದು ನಿಮಿಷ. ಯಾರಾದ್ರೂ ನಮ್ಮಿಬ್ಬರನ್ನ ಇಲ್ಲಿ ನೋಡಿದ್ರೆ ಕಷ್ಟ. ಯಾರು ಬರಲ್ಲ, ಅದಕ್ಕೆ ನೀನು ಇಲ್ಲಿ ಕರ್ಕೊಂಡ್ಬಂದಿಲ್ಲ. ಮನೆಯಲ್ಲಿ ಡ್ಯಾನ್ಸಸ್ ಬಂದು ಬಚ್ಚಿಟ್ಕೊಂಡಿದ್ದಾರೆ ಅಂತ ಇವಳಿಗೆ ಗೊತ್ತಾದರೆ ನಮ್ಮ ರಿಲೇಷನ್ಶಿಪ್ ಶುರುವಾಗೋಕ್ಕೂ ಮುಂಚೆನೇ ಎಲ್ಲ ಮುಗಿದೋಗುತ್ತೆ. ಮೊದಲು ನಾನು ಈ ವಿಷಯನ ಇವಳಿಗೆ ಹೇಳಬೇಕು. ಏನು ವಿಷಯ? ಪಾರ್ಟಿಗೆ ಬರೋಕ್ಕೂ ಮುಂಚೆ ನೋಡಿದ್ದು ನಿಜಾನೇ, ಲವ್ವಿ ಡವ್ವಿ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಇವ್ರ ಕತೆ ಆಮೇಲೆ,
ನನ್ನ ಮೀನಾಕ್ಷಿಗೆ ಏನಾದರೂ ನಾನು ಈ ಥರ ಇಬ್ರು ಹುಡುಗಿರ ಜೊತೆ ಹೀಗೆ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಗ್ಯಾರಂಟಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊತಾಳೆ. ನಾವಿಬ್ರು ನಮ್ಮ ರಿಲೇಶನ್ಶಿಪ್ ಬಗ್ಗೆ ಯಾರಿಗೂ ಹೇಳ್ಬಾರ್ದು ಅನ್ನೋ ಡಿಸಿಷನ್ ತಗೊಂಡಿರೋದು ಒಳ್ಳೇದೇ ಅಲ್ವಾ? ರಿಲೇಶನ್ಶಿಪ್ಪಾ? ಇವರಿಬ್ರು ಮಧ್ಯೆ ಏನು ನಡ್ತಿದೆ? ಕೆಲವು ಸೀಕ್ರೆಟ್ ಆಗಿದ್ರೇ ಚಂದ ಅಲ್ವಾ ವೇದಾಂತ್? ಅದ್ಯಾಕೆ? ನಾನು ಕೇಳಿರೋ ಪ್ರಕಾರ ಪ್ರೀತಿಯಾಗಿ ಅದನ್ನು ಹೇಳ್ಕೊಳ್ಳೋವರೆಗೂ ಇರೋ ಕ್ಯೂರಿಯಾಸಿಟಿ, ಎನರ್ಜಿ ಲವ್ ಆಕ್ಸೆಪ್ಟ್ ಆದಮೇಲೆ ಕಮ್ಮಿ ಆಗಿಬಿಡುತ್ತಂತೆ. ಎಲ್ಲಿ ಯಾರು ನಮ್ಮನ್ನ ಲವರ್ಸ್ ಅನ್ಕೊಂಡ್ಬಿಡ್ತಾರೋ ಅಂತ ಭಯ ಪಡೋದು. ಆದರೆ ಹುಚ್ಚರು ಥರ ಪ್ರೀತಿ ಮಾಡೋದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವರಿಬ್ಬರದು ಲವ್ವೇನಾ? ಅಂದ್ರೆ ಇವರಿಬ್ರು ಬಗ್ಗೆ ಗೊತ್ತಾದ ಮೊದಲನೇ ಮಹಾನುಭಾವ ನಾನೇನಾ? ಅಯ್ಯೋ ದೇವ್ರೆ, ಮೊದಲೇ ನನಗೆ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರೋದಿಲ್ಲ. ಇವ್ರು ನನ್ನ ಹತ್ರನೇ ಸಿಕ್ಕಾಕೋಬೇಕಾ? ಇವ್ರನ್ನ ನೀನೇ ಕಾಪಾಡಪ್ಪ. ನಿಜ ಮೂಲ್ಯ, ಆದರೆ ನಮ್ಮ ರಿಲೇಶನ್ಶಿಪ್ನ ನನಗೆ ಸುಳ್ಳಿಂದ ಶುರು ಮಾಡೋದಕ್ಕೆ ಇಷ್ಟ ಇಲ್ಲ. ಅಣ್ಣ ಏನೋ ಅದು ಸೌಂಡು. ಅಂದರೆ ನಮ್ಮ ವಿಚಾರ ಕಾಂತಂಗೆ ಗೊತ್ತಾಗೋಯ್ತು. ಬಟ್ ನಿಂಗೆ ಈ ಹುಡುಗಿರು ಯಾರು ಅಂತ ಟೆನ್ಷನ್ ಆಗ್ತಿಲ್ಲ? ರೀ ಕಾಂತ, ಯಾರು ಇವರೆಲ್ಲ? ಅದು ಮೇಡಮ್, ಹಗ್ಗ, ಹಳ್ಳ, ಪೆಟಾರಿ. ಗಜಪತಿ ಗರ್ವಭಂಗ ಮೂವಿ ನಾನು ನೋಡಿದ್ದೀನಿ. ಅದ್ರ ಡೈಲಾಗ್ ಹೊಡೆದು ಯಾಮಾಸಕ್ ನೋಡ್ಬೇಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅಪ್ಪನ ಪರ್ಸಿಂದ ದುಡ್ಡು ಕದ್ದು ಅಮ್ಮನ ಕೈಯಲ್ಲಿ ಸಿಗಾಕೊಂಡಾಗ್ಲೂ ಇಷ್ಟು ಟೆನ್ಷನ್ ಆಗಿರ್ಲಿಲ್ಲ. ಸಾರ್ಥಕ್, ಯಾರೇ ಹುಡುಗಿರು ಏನ್ ಮಾಡ್ತಿದಾರೆ ಇಲ್ಲಿ? ಅವಾಗ್ಲೇ ಅನುಮಾನ ಬಂತು. ನೀವ್ ಯಾವಾಗ ಓವರ್ ಡೌ ಮಾಡಿದ್ರೋ ಅವಾಗ್ಲೇ ಅನ್ಕೊಂಡೆ ಏನೋ ನಡೀತಾ ಇದೆ ಇಲ್ಲಿ ಅಂತ. ಯಾರೀ ಇವರು? ಕಾಂತ, ಯಾರು ಇವರು? ಅಣ್ಣ, ಕಾಂತ ಅಂತೂ ಹೇಳ್ತಾ ಇಲ್ಲ. ಯಾರೀ ಹುಡುಗಿರು? ಅದ್ಯಾ, ಇವರಿಬ್ರು ಸಾರ್ಥಕ್ ಬರ್ಡೇಗೆ ಕರೆಸಿರೋ ಡ್ಯಾನ್ಸರ್ಸ್. ಇಲ್ಲ ಕಾರ್ ನೋಡಿ. ನೀನೇನ ನೋಡ್ತಾ ಇದೀಯಾ? ಬಾರೆ. ನಿಮ್ ಬರ್ಡೇ ದಿನ ಫ್ರೀಡಮ್ ಕೊಟ್ಟು ನೀವೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋದ್ರೆ ಡ್ಯಾನ್ಸರ್ಸ್ನ ಕರ್ಸೋದ ಸಾರ್ಥಕ್? ನಿಮ್ಗೂ ವಿಕಿಗೂ ಮದ್ವೆ ಆಗಿದೆ, ಚೂರು ಸೆನ್ಸ್ ಬೇಡ್ವಾ? ನೀವುಗಳು ಈ ಲೆವೆಲ್ಗೆ ಇಳಿತೀರಾ ಅಂತ ನನ್ನ ಕನಸು ಮಂತನೂ ಅನ್ಕೊಂಡಿರ್ಲಿಲ್ಲ. ಮಾತಾಡದೆ ಸುಮ್ಮನೆ ನಿಂತ್ಕೊಳ್ಳಿ. ನನಗೆ ಗೊತ್ತು, ಹುಡುಗಿರ್ನ ಕರ್ಸೋದು, ಪಾರ್ಟಿಲಿ ಡ್ರಿಂಕ್ಸ್ ಇಡೋದು ಎಲ್ಲನೂ ನಿಮ್ದೇ ಐಡಿಯಾ ಆಗಿರುತ್ತೆ. ಇಲ್ಲ ಅದ್ಯಾ, ಅದು ಹಾಗಲ್ಲ. ಇದ್ರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ.
ಬೇಕಾದ್ರೆ ಕಾಂತಂಗೆ ಕೇಳು. ಅದು ನನಗೆ ವಿಕ್ಕಿ ಬಾಸ್ ಹೇಳಿದ್ದು ಮೇಡಮ್. ಅಕ್ಕ ಬರೀ ಇವ್ರಿಬ್ರಿಗೂ ಬೈದು ಪ್ರಯೋಜನ ಇಲ್ಲ. ಇವ್ರು ನೋಡು ಯಾವಾಗ್ಲೂ ಸೋಯ್ದೆ ತರ ಸ್ಟ್ರಿಕ್ಟ್ ಆಗಿದ್ದರು ಎಂತ ಕೆಲಸ ಮಾಡಿದಾರೆ. ಅಯ್ಯೋ ಶಿವನೇ, ಇವ್ರು ನಂಗೆ ಯಾಕೆ ಬೈತಿದ್ದಾರೆ? ಇದು ಯಾಕೋ ರಾಂಗ್ ರೂಟಲ್ಲಿ ಆಗಿರೋ ಪ್ರಾಬ್ಲಮ್ ಅಂತ ನನಗೆ ಅನಿಸ್ತಾ ಇಲ್ಲ. ಹಾಗಂದ್ರೆ ಅಂದ್ರೆ ಇವರು ಕೆಟ್ಟ ಉದ್ದೇಶದಿಂದ ಅವ್ರನ್ನ ಕರೆಸಿಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಹುಡುಗಿರ್ನ ನೋಡಿದಾಗ ಒಳ್ಳೆ ಡ್ಯಾನ್ಸರ್ಸ್ ಅನ್ಸಿದ್ರು. ನನ್ನ ಪ್ರಕಾರ ಕಾಂತನೇ ಏನೋ ಎಡ್ವರ್ಟ್ ಮಾಡಿರ್ತಾರೆ. ಅವನು ಅದಕ್ಕೆ ಫೇಮಸ್ ಅಲ್ವಾ? ಕರೆಕ್ಟ್. ಸೊ ಆಗೋದೆಲ್ಲ ಆಗೋಯ್ತು. ಆ ಡ್ಯಾನ್ಸರ್ಸ್ ಇನ್ನೂ ಹೊರಗಡೆನೇ ಇದ್ದಾರೆ. ನಾವು ಯಾಕೆ ಹುಡುಗರ್ನೆಲ್ಲ ಕಳಿಸಿ ಪರ್ಫಾರ್ಮೆನ್ಸ್ ನೋಡಬಾರ್ದು? ವೇದಾಂತೆ ಲಕ್ಕಿ. ಅಗ್ರಜನ ಹುಡುಗಿ ಇಷ್ಟೊಂದು ಒಳ್ಳೆಯವಳ? ಅಮ್ಮು ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾನೆ? ಬನ್ನಿ ಎಲ್ಲ. ಅಗ್ರಜ, ನನ್ನ ಮದುವೆ ಉಳಿಸೋದು ನಿನ್ ಕೈಯಲ್ಲಿದೆ. ವೇದಾಂತ್, ನನಗೆ ಮದ್ವೆನೂ ಆಗಿ ಮಗುನ ಆಗೋದ್ರಲ್ಲಿದೆ. ಈಗ ನನ್ನ ಹೆಂಡತಿ ನನ್ನ ಬಿಟ್ಟು ಹೊಟ್ಟೋದ್ರೆ ನನಗೆ ಯಾರು ಬಾಳ್ ಕೊಡ್ತಾರೆ ಹೇಳಿ? ಈಗ ನೀವೇನಾದ್ರೂ ಮಾಡಬೇಕು. ಸಾಕು, ಸುಮ್ಮನೆ ಇರಪ್ಪ. ನನ್ನ ಟೆನ್ಷನ್ ನನಗಾಗಿದೆ. ರೌಡಿ ನಾದ್ನಿ ಏನ್ ಹೇಳ್ತಾಳೆ ಅಂತ ನಾಗರಾಜ? ಅವಳು ಬರೀ ರೌಡಿ ಬೇಬಿ ಅಲ್ಲ, ಬಾಯಿಗೆ ಫಿಲ್ಟ್ರಲ್ಲಿರೋ ಬಜಾರಿ. ಐ ಮೀನ್, ಅಫ್ಕೋರ್ಸ್, ಐ ಡೋಂಟ್ ಕೇರ್. ಹಾಗನ್ಬೇಡಿ. ಅವಳು ನನ್ನ ತಂಗಿನೇ ಆಗಿದ್ರು ಅತ್ತಿಗೆ ಮತ್ತೆ ಅಕ್ಕನ ವಿಷಯಕ್ಕೆ ಬಂದು ನನ್ನನ್ನು ಸೇರಿಸಿ ನಿಮಗೂ ತದಕ್ತಾಳೆ. ಇನ್ನು ನನ್ನ ತಂಗಿ ಏನು ಕಮ್ಮಿನ? ಇಂಥ ವಿಷಯದಲ್ಲಿ ಅಣ್ಣ ಗಂಡ ಅನ್ನೋದೇನು ನೋಡಲ್ಲ. ಅದಕ್ಕೆ ನಮ್ಮ ಥರ ಸಿಂಗಲ್ ಆಗಿರ್ಬೇಕು ಅಂತ ಹೇಳೋದು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ಇನ್ಮೇಲೆ ನೀವಿಬ್ರು ಜೀವನ ಪರ್ಯಂತ ಹಾಲಲ್ಲೇ ಮಲಗಬೇಕು. ಇನ್ಮೇಲೆ ನಿಮ್ಗೂ ನನಗೂ 10 feet ಡಿಸ್ಟೆನ್ಸ್. ನಿಮಗೂ ಅನ್ಸುತ್ತೆ ಮೈಂಡೆಡ್. ಬಾಸ್, ನನ್ ಕೆಲ್ಸ ಮುಗೀತು, ಬರ್ಲಾ? ರೀ, ಎಲ್ರಿ ಹೋಗ್ತಿದ್ರಾ? ಬುಳ್ಳ ಎಲ್ಲ ಕಡೆ ಬೆಂಕಿ ಹಚ್ಚಿ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡಕ್ ಹೋಗ್ತಿದ್ದೀರಾ? ಇಲ್ಲೇ ರೀ. ಹಲೋ ಮಿಸ್ಟರ್ ಕೊಳ್ಳಿದೇವ, ನಾನು ನಿಮ್ಗೆ ಹೇಳಿದ್ದು ಬನ್ನಿ.